ಮೊದಲಿಗೆ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಬ್ರದರ್, ನಾವೆಲ್ಲ ಸಿಂಗಲ್ಸೇ ನೋಡಿ ಇಲ್ಲಿ. ನಾವು ನಮ್ಮ ಹುಡುಗರೆಲ್ಲ 11 ತಿಂಗಳು ಇರಲ್ಲ ಪ್ರೀತಿ, ಇದೊಂದು ತಿಂಗಳಲ್ಲಿ ಏನು ಸ್ಪೆಷಲ್ ಪ್ರೀತಿ ಬಂದ್ಬಿಡುತ್ತೆ. ಯಾರ್ದೋ ಎಕ್ಸು, ಯಾರ್ದೋ ಲವರು, ಇನ್ಯಾವಂದೋ ಗರ್ಲ್ ಫ್ರೆಂಡು, ಅವ್ರನ್ನ ಮದುವೆಯಾಗಿ ಯಾಕೆ ಬಾಳ್ಬೇಕು ಅಂತ ಇವರು. ಫ್ರೆಂಡು ಬೆಸ್ಟ್ ಫ್ರೆಂಡ್ ಅಷ್ಟರಲ್ಲೇ ಕೆಲಸ ಮುಗಿಸ್ಕೊಬೇಕು. ಯಾಕಂದರೆ ಅದರಲ್ಲಿ ಫ್ರೆಂಡು ಬೆಸ್ಟ್ ಫ್ರೆಂಡಲ್ಲಿ ಬ್ರೇಕಪ್ ಇರಲ್ಲ. ತಾಕತ್ತಿದ್ರೆ ಇವರು ಇನ್ಸ್ಟಾಗ್ರಾಮು ಫೇಸ್ಬುಕ್ ಪಾಸ್ವರ್ಡ್ ಕೂಡ ಕೇಳಿ ನೋಡೋಣ ಹುಡುಗ ಹುಡುಗಿರು ಲವ್ ಮಾಡ್ತಾ ಇರೋರಿಗೆ, ಅದು ಕೇಳಿದ್ರೆ ಬ್ರೇಕಪ್ ಆಗ್ಬಿಡುತ್ತೆ ಅವ್ರಿಗೆ. ಯಾಕೆ ಹೇಳಿ, ಬೇರೆಯವ್ರು ಇರ್ತಾರಲ್ಲ ಕಾಂಟ್ಯಾಕ್ಟು. ನನ್ನ ಪ್ರೀತಿ ಮಾಡಿದವಳು ಅವ್ರ ಅಪ್ಪ ಅಮ್ಮನಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡಿದವಳು ಗುರು. ಹುಡುಗಿರ ಮನಸ್ಸಲ್ಲಿ ಏನಿರುತ್ತೆ ಬ್ರದರ್, ಈ ವರ್ಷ ಇವನ ಜೊತೆ ಯಾರು ಚೆನ್ನಾಗಿರೋ, ಇವಾಗ ಟೆಡ್ಡಿ ಡೇ ಅಂತ ಬರುತ್ತೆ, ಒಂದು ಸಣ್ಣ ಗೊಂಬೆ ಕೊಡ್ಸಿದ್ರೆ ಇವನ ಜೊತೆ, ದೊಡ್ಡ ಗೊಂಬೆ ಕೊಡ್ಸಿದ್ರೆ ಅವನ ಜೊತೆ. ಹೋದ ವರ್ಷ ಯಾರ್ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇ ಮಾಡಿದ್ರು ನಮ್ಮ ಹುಡುಗರೆ, ಈ ವರ್ಷ ಹುಡುಗಿ ಇಲ್ಲವೇ ಇಲ್ಲ. ಇನ್ಯಾವನ ಜೊತೆ ವ್ಯಾಲೆಂಟೈನ್ಸ್ ಡೇ ಮಾಡ್ತಾವಳೆ. ಕಾಲೇಜ್ಗೆ ಇವಳು ಊಟ ಕೊಡ್ಸೋದು ಎಲ್ಲ ಸಾಲ ಮಾಡಿರ್ತಾನೆ. ಮದುವೆ ಟೈಮ್ ಬಂದಾಗ ನಾ ಗೌರ್ಮೆಂಟ್ ಜಾಬ್ ಇದ್ರೆ ಆಯ್ತೀನಿ ಅಂತ. ಇವಾಗ ನಮ್ಮ ಮದುವೆ ಆಗೋಳು ಇನ್ಯಾವನ ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಾವಳ ನಾಳೆ, ಯಾರಿಗೂ ಗೊತ್ತು ಬ್ರೋ. ಇವಾಗ ಲವರ್ಸ್ ಇರೋರೆಲ್ಲ ರೋಸ್ ಡೇ, ಟೆಡ್ಡಿ ಡೇ, ಆ ಡೇ, ಚೆಡ್ಡಿ ಡೇ ಅಂತೆಲ್ಲ ಮಾಡ್ತಾವ್ರೆ. ನಮಗೆ ಗೊತ್ತಿರೋದು ನಮ್ಮ ಫ್ರೆಂಡ್ಸ್ ಲವ್ ಡೇಗಳು ಅಷ್ಟೇ ಬ್ರೋ, ಅಷ್ಟೇ ನಾವು ಇರೋದು. ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ತಿಳಿದೇ ಇದೆ ಫೆಬ್ರವರಿ 14 ಅಂದರೆ ವಿಶ್ವದೆಲ್ಲೆಡೆ ಆಚರಿಸೋ ಹಬ್ಬ ವ್ಯಾಲೆಂಟೈನ್ಸ್ ಡೇ, ಅಂದರೆ ಪ್ರೀತಿ ದಿನದ ಹಬ್ಬ. ಪ್ರಸಾದ್ ಅವರೇ ನಮಸ್ತೆ. ನಮಸ್ತೆ ಬ್ರದರ್. ಮೊದಲಿಗೆ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಬ್ರದರ್, ನಾವೆಲ್ಲ ಸಿಂಗಲ್ಸೇ ನೋಡಿ ಇಲ್ಲಿ. ನಾವು ನಮ್ಮ ಹುಡುಗರೆಲ್ಲ. ಯಾಕಂದರೆ ಫೆಬ್ರವರಿ 14 ಬಂದ ತಕ್ಷಣ ಏನು ಸ್ಪೆಷಲಾಗಿ ಪ್ರೀತಿ ಉದುರು ಬಿಡುತ್ತಾ? ಫೆಬ್ರವರಿ ಪ್ರೀತಿನೇ ಇದು. 11 ತಿಂಗಳು ಇರಲ್ಲ ಪ್ರೀತಿ, ಇದೊಂದು ತಿಂಗಳಲ್ಲಿ ಏನು ಸ್ಪೆಷಲ್ ಪ್ರೀತಿ ಬಂದ್ಬಿಡುತ್ತೆ. ಫಸ್ಟಿಗೆ ನಿಮಗೆ ಕೇಳಬೇಕು ನಾನು, ಪ್ರೀತಿ ಅಂದರೆ ಏನು ನಿಮ್ಮ ಪ್ರಕಾರ? ಯೂಸ್ ಆ್ಯಂಡ್ ಥ್ರೋ ಬ್ರೋ. ಯೂಸ್ ಆ್ಯಂಡ್ ಥ್ರೋ. ಹೌದಾ? ಯಾ. ಮತ್ತೆ ಶಿಶುದೆಲ್ಲ ಕವನ ಬರೀತಾರ? ಅದೇ ಖಾಲಿ ಪೇಪರ್ ಮೇಲೆ ಕವನ ಬರೆದಷ್ಟು ಈಸಿ ಅಲ್ಲ ಬ್ರದರ್ ಪ್ರೀತಿ ಮಾಡಿದವಳನ್ನ ಮದುವೆ ಆಗೋದು. ಹೋದ ವರ್ಷ ವ್ಯಾಲೆಂಟೈನ್ಸ್ ಡೇ ಯಾರ್ಯಾರು ಮಾಡ್ಕೊಂಡ್ರು ಅವರು ಈ ವರ್ಷ ಬೇರೆ ಬೇರೆಯವ್ರ ಜೊತೆ ವ್ಯಾಲೆಂಟೈನ್ಸ್ ಡೇ ಮಾಡ್ಕೊತಾವ್ರೆ 100%. ಇವಾಗ ಪ್ರೆಸೆಂಟ್ ಪ್ರಪಂಚದಲ್ಲಿ ನೋಡಿ, ಒಂದು 70-80% ಹುಡುಗ ಹುಡುಗಿರು ಲವ್ ಮಾಡ್ತಾವ್ರೆ. ಲವ್ ಮ್ಯಾರೇಜ್ ಎಷ್ಟು ಜನ ಆಗ್ತಾವ್ರೆ? ಅದಕ್ಕೆ ನಮ್ಮ ಹುಡುಗರಿಗೆಲ್ಲ ಇವಾಗ ಮದುವೆ ಅಂದ್ರೇ ಭಯ ಬಂದ್ಬಿಟ್ಟೈತೆ. ಯಾಕೇಳಿ, ಯಾರ್ದೋ ಎಕ್ಸು, ಯಾರ್ದೋ ಲವರು, ಇನ್ಯಾವಂದೋ ಗರ್ಲ್ ಫ್ರೆಂಡು, ಅವ್ರನ್ನ ಮದುವೆಯಾಗಿ ಯಾಕೆ ಬಾಳ್ಬೇಕು ಅಂತ ಇವರು. ನಾವೆಲ್ಲ ಸಿಂಗಲ್ಸ್ಗಳು ಬ್ರದರ್. ಈ ಅಮರ ಪ್ರೇಮಿಗಳು ಅಂದರೆ ಯಾರು, ಏನು? ಅಮರ ಪ್ರೇಮಿಗಳು ಅಂದರೆ ಬ್ರದರ್ ನೋಡಿ, ಹಿಂದಿನ ಕಾಲದಲ್ಲಿದ್ದರು, ನಿನ್ನ ಕೊನೆ ತನಕ ಕೈ ಬಿಡಲ್ಲ ಅಂದರೆ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಆದರೆ ಇವಾಗಿನ ಕಾಲದ ಹುಡುಗ ಹುಡುಗಿರು ಹಂಗಲ್ಲ. ಕರ್ಕೊಂಡೋಗಿ ಪಾರ್ಕಲ್ಲಿ ಕೂರಿಸಿ ಕೈ ಬಿಡ್ತೀನಿ ಅಂದರೆ ಲವ್ ಮಾಡ್ತೀನಿ ಅಂತಾರೆ. ಅದು ಈಗಿನ ಕಾಲದ ಲವ್. ಈ ಪ್ರೀತಿ ಪ್ರೇಮ ಎಲ್ಲ ಹಿಂದಿನ ಕಾಲಿಗೆ ಮುಗಿದೋಯ್ತು ಬ್ರದರ್. ಇವಾಗ ಏನೂ ಇಲ್ಲ. ಫ್ರೆಂಡು ಬೆಸ್ಟ್ ಫ್ರೆಂಡ್ ಅಷ್ಟರಲ್ಲೇ ಕೆಲಸ ಮುಗಿಸ್ಕೊಬೇಕು. ಯಾಕಂದರೆ ಅದರಲ್ಲಿ ಫ್ರೆಂಡು ಬೆಸ್ಟ್ ಫ್ರೆಂಡಲ್ಲಿ ಬ್ರೇಕಪ್ ಇರಲ್ಲ. ಈ ಪ್ರೀತಿ ವಿಚಾರ ಅಂತ ಬಂದರೆ ಏನಂತ ಗೊತ್ತಾ, ಇವಾಗ ಪಾರ್ಕಲ್ಲಿ ಕೂರಿಸ್ಕೊಂಡು ಎದೆ ಮೇಲೆ ಮಲಗಿಸ್ಕೊಂಡು ಆಣೆ ಪ್ರಮಾಣ ಮಾಡಿಬಿಡ್ತಾರೆ, ನಿಂಗೆ ಪ್ರಾಣ ಕೊಡ್ತೀನಿ, ಕಿಡ್ನಿ ಕೊಡ್ತೀನಿ, ಹೃದಯ ಕೊಡ್ತೀನಿ ಅಂತ. ತಾಕತ್ತಿದ್ರೆ ಇವರು ಇನ್ಸ್ಟಾಗ್ರಾಮು ಫೇಸ್ಬುಕ್ ಪಾಸ್ವರ್ಡ್ ಕೂಡ ಕೇಳಿ ನೋಡೋಣ ಹುಡುಗ ಹುಡುಗಿರು ಲವ್ ಮಾಡ್ತಾ ಇರೋರಿಗೆ, ಅದು ಕೇಳಿದ್ರೆ ಬ್ರೇಕಪ್ ಆಗ್ಬಿಡುತ್ತೆ ಅವ್ರಿಗೆ. ಯಾಕೆ ಹೇಳಿ, ಬೇರೆಯವ್ರು ಇರ್ತಾರಲ್ಲ ಕಾಂಟ್ಯಾಕ್ಟು. ಈ ಲವ್ ಮಾಡ್ತಿರೋರು ನಾನು ಓಪನ್ ಚಾಲೆಂಜ್ ಆಗ್ತೀನಪ್ಪ, ನಿಮ್ಮ ಲವರ್ಗಳಿಗೆ ಯಾರು ಎಷ್ಟು ಜನ ಪಾಸ್ವರ್ಡ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ನೀವು? ನಿಮ್ಮ ಹುಡುಗಿ ಅಕೌಂಟ್ಗಳನ್ನ ಚೆಕ್ ಮಾಡಿರಿ, ಒಂದು ಅಕೌಂಟ್ಗಿಂತ ಜಾಸ್ತಿ ಅಕೌಂಟ್ ಇದ್ದೇ ಇರುತ್ತೆ ಗುರು. ಲವರ್ ಗೊತ್ತಿಲ್ಲಬಾರ್ದಂಗೆ. ಇದಕ್ಕೋಸ್ಕರನೇ ಬ್ರೇಕಪ್ ಆಗುತ್ತೆ. ಅದಕ್ಕೆ ಯಾಕೆ ಹೃದಯ ಕೊಡ್ತೀನಿ, ಕಿಡ್ನಿ ಕೊಡ್ತೀನಿ ಅಂತ ಹೇಳ್ಬೇಕು ಇವರು? ಪಾಸ್ವರ್ಡ್ ಕೊಡ್ರಿ ಫಸ್ಟ್ ನೋಡೋಣ. ಅದೇ ಬ್ರದರ್, ಅವ್ರ ಮನೆಯವ್ರಿಗೆ ಗೊತ್ತಿರಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಇರೋದು. ಯಾಕಂದರೆ ಅವಳ ಆಧಾರ್ ಕಾರ್ಡಲ್ಲಿ ಗಂಗಮ್ಮ, ತಿಮ್ಮವ್ವ, ಏನೇನೋ ಕಮಲಮ್ಮ ಅಂತ ಇರುತ್ತೆ. ಇವಳು ಕ್ರೇಜಿ ಕ್ವೀನು, ಗಾಂಚಲಿ ಕ್ವೀನು, ಟೆಡ್ಡಿ ಬೇರ್ ಅಂತ ಇಟ್ಕೊಂಡಿರ್ತಾಳೆ. ಅವ್ರ ಮನೆಯವ್ರಿಗೆ ಏನು ಗೊತ್ತಾಗಬೇಕು ಪಾಪ, ಇವಳ ಹೆಸರು ಹಿಂಗೈತೆ ಅಂತ. ಕಮಲಮ್ಮ ಅಂತ ಸರ್ಚ್ ಮಾಡಿರ್ತಾರೆ ಅವ್ರ ಅಪ್ಪ ಇನ್ಸ್ಟಾಗ್ರಾಮಲ್ಲಿ, ಇವಳ ಹೆಸರು ಬರಲ್ಲ. ಕ್ರೇಜಿ ಕ್ವೀನ್ ಅಂತ ಇಟ್ಕೊಂಡಿರ್ತಾಳೆ. ಗಾಂಚಲಿ ಕ್ವೀನ್ ಅಂತ ಇಟ್ಕೊಂಡವಳೆ. ಮೊನ್ನೆ ನೋಡಿದ್ರೆ ಚಾಕ್ಲೇಟ್ ಡೇ, ಗಾಂಚಲಿ ಕ್ವೀನ್ ಅಂತೆ. 10 ರೂಪಾಯಿ ಚಾಕ್ಲೇಟ್ ಕೊಟ್ರೆ ನಾಯಿ ಮರಿತಾರೆ, ಹಿಂದಿ ಓಡ್ಬತ್ತವಳೆ. ಅದು ಗಾಂಚಲಿ ಕ್ವೀನಾ? ಅಮರ ಪ್ರೇಮಿನ ನೀವು, ಭಗ್ನ ಪ್ರೇಮಿನ, ಇಲ್ಲ ಪ್ರೇಮಿ ಆಗಬೇಕು ಅಂತ ಹುಡುಕ್ತಾ ಇರೋನ? ಯಾವ ಪ್ರೇಮಿ ನೀವು? ಪ್ರೀತಿ ಮಾಡಿ ಮೋಸ ಹೋದವನು ಅಂತ ಹೇಳಲ್ಲ ಗುರು. ನನ್ನ ಪ್ರೀತಿ ಮಾಡಿದವಳು ಅವ್ರ ಅಪ್ಪ ಅಮ್ಮನಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡಿದವಳು ಗುರು, ಅಷ್ಟೇ. ಖಂಡಿತ ಬ್ರದರ್, ಯಾರಿಗಾಗಿರಲ್ಲ ಪ್ರಪಂಚದಲ್ಲಿ. ನಾನು ಪ್ರೀತಿ ಮಾಡಿದವಳು ಮೋಸ ಮಾಡೋಳು ಅಂತ ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಬಿಕಾಸ್ ಅವ್ರ ಅಪ್ಪ ಅಮ್ಮನ ಪ್ರೀತಿ ಮುಂದೆ ನನ್ನ ಪ್ರೀತಿ ಸೋತೋಯ್ತು ಅಷ್ಟೇ ಬ್ರದರ್, ಇನ್ನೇನಿಲ್ಲ. ಖಂಡಿತ ಬ್ರದರ್, ಅದರಲ್ಲಿ ಏನಿದೆ, ಎಲ್ಲೇ ಇರಲಿ ಹೇಗೆ ಇರಲಿ ಒಟ್ಟಿನಲ್ಲಿ ಚೆನ್ನಾಗಿರಲಿ ಬ್ರದರ್, ಅಷ್ಟೇ. ಓಕೆ, ಹುಡುಗರು ಪ್ರೀತಿ ಮಾಡಿದಾಗ ಹುಡುಗಿರ ಬಿಟ್ಕೊಡೋ ಟೈಮಲ್ಲಿ ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಅಂತ ಆದರಿಸ್ತಾರೆ. ಬಟ್ ಹುಡುಗಿರ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ನಿಮ್ಮ ಪ್ರಕಾರ? ಹುಡುಗಿರ ಮನಸ್ಸಲ್ಲಿ ಏನಿರುತ್ತೆ ಬ್ರದರ್, ಈ ವರ್ಷ ಇವನ ಜೊತೆ ಯಾರು ಚೆನ್ನಾಗಿರೋ, ಇವಾಗ ಟೆಡ್ಡಿ ಡೇ ಅಂತ ಬರುತ್ತೆ, ಒಂದು ಸಣ್ಣ ಗೊಂಬೆ ಕೊಡ್ಸಿದ್ರೆ ಇವನ ಜೊತೆ, ದೊಡ್ಡ ಗೊಂಬೆ ಕೊಡ್ಸಿದ್ರೆ ಅವನ ಜೊತೆ. ಹೋದ ವರ್ಷ ಯಾರ್ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇ ಮಾಡಿದ್ರು ನಮ್ಮ ಹುಡುಗರೆ, ಈ ವರ್ಷ ಹುಡುಗಿ ಇಲ್ಲವೇ ಇಲ್ಲ. ಇನ್ಯಾವನ ಜೊತೆ ವ್ಯಾಲೆಂಟೈನ್ಸ್ ಡೇ ಮಾಡ್ತಾವಳೆ.
ಹುಡುಗಿರ ಮೈಂಡಲ್ಲಿ ನಾನು ಹೇಳಲ್ವಾ, ಇವಾಗ ಹುಡುಗರು ಪಟ್ಟಂತ ಲವ್ ಮಾಡ್ತೀನಿ ಅಂದರೆ ಟ್ಯಾಟ್ ಹಾಕ್ಸ್ಕೊಬಿಡ್ತಾರೆ ಅವಳ ಹೆಸರನ್ನ. ದೇವರಾಣೆ ಒಂದು ಪ್ರಾಮಿಸ್ ಮಾಡಿಬಿಡಿ, ಇಲ್ಲಾಂದ್ರೆ ಏನಾದ್ರು ಕೂತ್ಕೊಂಡು ಅಡಿಕ್ಟಾಗಿ ಒಂದು ನೈಟ್ ಮಾತಾಡ್ಬಿಟ್ರೆ ಲವರ್ಸ್ಗಳು, ನೆಕ್ಸ್ಟ್ ಡೇ ಟ್ಯಾಟ್ ಹಾಕ್ಸ್ಕೊಬಿಡ್ತಾನೆ ಎದೆ ಮೇಲೆ. ಅದೇ ಹುಡುಗಿರು ತಾಕತ್ತಿರೋ ಟ್ಯಾಟ್ ಹಾಕ್ಸ್ತಾರ, ಏನೋ ಒಂದು 10% ಹಾಕಿರ್ಸ್ಬೋದು, 90% ಹುಡುಗಿರು ಟ್ಯಾಟ್ ಹಾಕ್ಸಲ್ಲ. ಕೇಳಿ, ಕಡೆಯಲ್ಲಿ ಅವಳು ಯಾರನ್ನ ಮದುವೆ ಆಯ್ತಾರ ಅಂತ ಅವಳಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವ್ರು ಟ್ಯಾಟೂನೇ ಹಾಕ್ಸಲ್ಲ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಗುರು, ಈ ಹುಡುಗಿರು ನಾನು ಹೇಳಲ್ವಾ, ಈ ಲವ್ ಮಾಡ್ಬೇಕಾದ್ರೆ ಹಣ ಪ್ರಮಾಣ ಎಲ್ಲ ಮಾಡಿಬಿಡ್ತಾರಲ್ಲ, ಈ ಹುಡುಗಿರಿಗೆ ದೊಡ್ಡ ಅಸ್ತ್ರ ಅಂದರೆ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ತಂದೆ ತಾಯಿ ಸೆಂಟಿಮೆಂಟು ಲಾಸ್ಟಲ್ಲಿ. ನಾ ಪ್ರತಿಯೊಬ್ಬ ಹುಡುಗನ್ಗೆ ಹೇಳೋದು ನಾನು ಒಂದೇ, ನಿಮಗೆ ಲವ್ ಮಾಡಬೇಕು ಅನ್ಸ್ತಾ ಫಸ್ಟು ಅವ್ರ ಅಪ್ಪ ಅಮ್ಮನ ಕರೆಸಿ ಕೂರಿಸಿ ಮಾತಾಡಿ, ಅದನ್ನು ಬಿಟ್ಟು ಆಣೆ ಪ್ರಮಾಣ ಮಾಡೋದು. ಲಾಸ್ಟ್ ಲವ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾನೆ, 3 ವರ್ಷ 4 ವರ್ಷ ಇವಳನ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಕಾಲೇಜ್ಗೆ ಇವಳಿಗೆ ಊಟ ಕೊಡ್ಸೋದು ಎಲ್ಲ ಸಾಲ ಮಾಡಿರ್ತಾನೆ. ಮದುವೆ ಟೈಮ್ ಬಂದಾಗ ನಾ ಗೌರ್ಮೆಂಟ್ ಜಾಬ್ ಇದ್ದರೆ ಆಯ್ತೀನಿ ಅಂತ. ಇವಳಿಂದೆ ಹೋಗೋದು ಬಿಟ್ಟಿದ್ರೆ ಆರಾಮಾಗಿ ಗೌರ್ಮೆಂಟ್ ಜಾಬ್ ತಗೋತಿದ್ದ. ಇವಳಿಂದನೇ 4-5 ವರ್ಷ ಅಲಿತಾವನೆ ನಾಯ್ತಾರೆ, ಇವನು ಗೌರ್ಮೆಂಟ್ ಜಾಬ್ ಯಾರು ಕೊಡ್ತಾರೆ? ಹಾಂ, ಆಮೇಲೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರಲ್ಲಪ್ಪ ನಾನು. ಯಾಕೆ? ಪಾರ್ಕಲ್ಲಿ ಕೂತ್ಕ ಲವ್ ಮಾಡಬೇಕಾದ್ರೆ ಚಾಕ್ಲೇಟ್ ತಿನ್ಬೇಕಾರೆ. ಹಾಂ, ಇನ್ಯಾವ ದಿನ ಹೇಳ್ಬಿಡಿ ಅಲ್ಲಿ ಬ್ರೋ. ಇವಾಗ ಲವರ್ಸ್ ಇರೋರೆಲ್ಲ ರೋಸ್ ಡೇ, ಟೆಡ್ಡಿ ಡೇ, ಆ ಡೇ, ಚೆಡ್ಡಿ ಡೇ ಅಂತೆಲ್ಲ ಮಾಡ್ತಾವ್ರೆ. ನಮಗೆ ಗೊತ್ತಿರೋದು ನಮ್ಮ ಫ್ರೆಂಡ್ಸ್ ಲವ್ ಡೇಗಳು ಅಷ್ಟೇ ಬ್ರೋ. ಅಷ್ಟೇ ನಾವು ಇರೋದು, ಸಿಂಗಲ್ಸ್ ನಾವೆಲ್ಲ ಅಷ್ಟೇ. ನಮ್ಗೆ ಆ ಡೇ ಈ ಡೇ ಅಂತ ಏನಿಲ್ಲ, ನಮ್ಮ ಅಷ್ಟೇ ಬ್ರದರ್. ಸರಿ, ಫೆಬ್ರವರಿ 14 ಬಂತು, ಏನು ಮಾಡ್ತಾರೆ ಪ್ರಸಾದ್? ಏನಿಲ್ಲ ಬ್ರದರ್, ಫೆಬ್ರವರಿ 14 ಅಂದ ತಕ್ಷಣ ಬರೀ ಪ್ರೇಮಿಗಳ ದಿನಾಚರಣೆ ಅಂತ ನೆನಪಾಗಬಾರ್ದು. ಅವತ್ತೊಂದು ದಿನ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಸೈನಿಕರು ಕರಾಳ ದಿನ, ಅದನ್ನು ಕೂಡ ನೆನೆಸ್ಕೋಬೇಕು. ಬಿಕಾಸ್ ಈ ಪದೇಲಿ ಕೂತ್ಕೊಂಡು ಕೈ ಬಿಡೋ ಪ್ರೇಮಿಗಳಿಗೆ ಈ ದಿನ ಗೊತ್ತಿರಲ್ಲ ಅನಿಸುತ್ತೆ. ನಮ್ಮಂಥ ಸಿಂಗಲ್ಸ್ಗಳು ಅದನ್ನೇ ನೋಡ್ತೀವಿ ಬ್ರದರ್. ಬಟ್ ನಾವು ಯಾವುದೇ ಸಿಂಗಲ್ಸ್ಗಳು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀವಿ. ಫೆಬ್ರವರಿ 14ನೇ ತಾರೀಕು ನಾವು ಯಾವುದೇ ಪದಗಳ ಕಡೆ ಹೋಗಲ್ಲ, ಪಾರ್ಕ್ಗಳ ಕಡೆ ಹೋಗಲ್ಲ, ಮಾಲ್ಗಳ ಕಡೆ ಹೋಗಲ್ಲ, ಫಿಲ್ಮ್ ಥಿಯೇಟರ್ಗಳ ಕಡೆ ಹೋಗಲ್ಲ ಗುರು. ನಾನು ಒಂದು ವಿಚಾರ ಹೇಳ್ತೀನಿ ಕೇಳಿ, ಯಾವುದೇ ವ್ಯಕ್ತಿ ಆಗಲಿ, ಹುಡುಗಾಗಲಿ ಹುಡುಗಿ ಆಗಲಿ, ಒಂದು ಸಲ ನಿಜವಾದ ಪ್ರೀತಿ ಆಯಿತು ಅಂದರೆ ಅವನಿಗಾಗಲಿ ಅವಳಿಗಾಗಲಿ ಇನ್ನೊಂದು ಪ್ರೀತಿ ಮಾಡೋಕ್ಕೆ ಹೋಗಲ್ಲ ಗುರು. ಯಾವಾಗ ಈ ತ್ಯಾಪೆ ಪ್ರೀತಿಗಳು ಇರ್ತಾವೆ ಗೊತ್ತಾ, ಇವನಿಲ್ಲ ಅಂದ್ರೆ ಇನ್ನೊಬ್ಳು ಅಂತ ಅವರು 4-5 ಲವ್ ಮಾಡ್ಕೊಂಡಿರೋದು ಬಿಟ್ಟೋದ್ರು ಹೋಗಲಿ ಅಂತ. ಬಟ್ ನಾವು ಲವ್ ಮಾಡಿದ್ದೀವಿ, ಆರಾಮಾಗಿ ಅವಳು ನಾವು ಆರಾಮಾಗಿದ್ದೀವಿ, ನಮ್ಗೆ ಯಾಕೆ ಲವರ್ ಚಿಂತೆ? ಇವಾಗ ನಮ್ಮ ಮದುವೆ ಆಗೋಳು ಇನ್ನೇ ಒಂದು ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಾವಳ ನಾಳೆ, ಯಾರಿಗೆ ಗೊತ್ತು? ಹಾಂ, ಬರೀ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡಬಾರ್ದು ಗುರು ಅಲ್ವಾ. ನಮ್ಮ ಬಗ್ಗೆ ಇವಾಗ ನಮ್ಮ ಮದುವೆ ಆಗೋಳು ಇನ್ಯಾರ ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾಳೆ, ಯಾರಿಗೆ ಗೊತ್ತು? ನೋಡೋಣ ಮುಂದೆ ಸಿಗ ಅಂತೇಳಿ. ಅದಕ್ಕೆ ಮದುವೆ ಅಂದ್ರೇ ಭಯ ಆಗ್ಬಿಟ್ಟೈತೆ ಬ್ರದರ್. ಮಿಡಲ್ ಕ್ಲಾಸ್ ಹುಡುಗರಿಗೆ ಇವಾಗ ಮದುವೆ ಅಂದ್ರೇ ಭಯ. ಯಾಕಂದರೆ ದುಡ್ಡು ಖರ್ಚು ಮಾಡೋ ಶಕ್ತಿ ಇರಲ್ಲ, ಅವ್ರು ಸುತ್ತಿಸೋ ಶಕ್ತಿ ಇರಲ್ಲ. ಯಾರ್ದೋ ಎಕ್ಸು, ಯಾರ್ದೋ ಲವರು, ಇನ್ಯಾರ್ದೋ ಓಲ್ಡ್ ಪಾಸ್ವರ್ಡ್ ಅವಳನ್ನ ಕರ್ಕೊಬಂದು ನಮ್ಮ ಮನೇಲಿ ಊಟ ಹಾಕಿ ಸಾಕಬೇಕು, ಮಧ್ಯದಲ್ಲಿ ಕೈ ಕೊಟ್ಟು ಹೋದರೆ ನಮ್ಮ ಅಪ್ಪ ಅಮ್ಮನ ಗತಿ ಏನು? ಭಯ ಆಗ್ಬಿಟ್ಟೈತೆ.